ನಮಸ್ತೆ, ನಾನು ಶ್ರುತಿ. ಕಾಜು ಪನ್ನೀರ್ ರೆಸಿಪಿ. ಮಿಕ್ಸರ್ದಾಗ ಹಸಿ ಉಳ್ಳಾಗಡ್ಡಿ ಹುರಿಲಾರ್ದ ಮಿಕ್ಸರ್ದಾಗ ಪೇಸ್ಟ್ ಮಾಡಿರಿ. ಅದು ಪೇಸ್ಟ್ ಆಗೋಣ ಟೊಮೊಟೊ, ಲವಂಗ, ಕಾಳು ಮೆಣಸು ಹಾಕಿ ಮಿಕ್ಸರ್ದಾಗ ಪೇಸ್ಟ್ ಮಾಡಿರಿ. ಅದು ಪೇಸ್ಟ್ ಆಗೋಣ ಒಂದು ಬೊಟ್ಟಲ್ದಾಗ ಪನ್ನೀರ, ಅರ್ಶಿಣ ಪುಡಿ, ಆಮೇಲೆ ಲಾಲ್ ಮಸಾಲ, ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮ್ಯಾರಿನೇಟ್ ಮಾಡೋಕೆ ಒಂದು 5 ನಿಮಿಷ ಇಡಬೇಕು. ಎಲ್ಲ ಥರ ಪನ್ನೀರ ಮಿಕ್ಸ್ ಆಗಬೇಕು. ಗ್ಯಾಸ್ ಚಾಲೂ ಮಾಡಿ ಕಡಾಯಿ ಇಡ್ರಿ. ಕಡಾಯಿ ಬಿಸಿ ಆದ ಬಳಿಕ ತುಪ್ಪ ಹಾಕಿ ಚೆನ್ನಾಗಿ ಕಾಜು ಫ್ರೈ ಮಾಡ್ಕೋಬೇಕು. ಅದಾದ ಬಳಿಕ ಒಂದು ಬಟ್ಟಲ್ದಾಗ ತೆಗೆದಿಡ್ರಿ. ಪನ್ನೀರಿನ ನಾವು ಮಸಾಲ ಹಾಕಿ ರೆಡಿ ಮಾಡಿರ್ತೀವಲ್ಲ, ಆ ಪನ್ನೀರ ತುಪ್ಪದಾಗ ಹಾಕಿ ಚೆನ್ನಾಗಿ ಹುರಿಯಿರಿ. ಒಂದು 5 ನಿಮಿಷ ಚೆನ್ನಾಗಿ ಅದು ಹುರಿಬೇಕು. ಚಿಟಕ್ಲಾರ್ದಂಗೆ ತುಪ್ಪದಾಗ ಚೆನ್ನಾಗಿ ಹುರಿಬೇಕು ಪನ್ನೀರ. ಹುರಿದಾದ ಬಳಿಕ ಒಂದು ಬೌಲ್ನಾಗ ಪನ್ನೀರ ತೆಗೆದಿಟ್ಕೊಳ್ಳೋದು. ಅದು ತೆಗೆದಿಟ್ಕೊಂಡಾದ ಬಳಿಕ ವಟಾಣಿ ಏನವ ತುಪ್ಪದಾಗ ಹುರ್ಕೋದು. ಒಂದು ವಾಟಿ ಚೆನ್ನಾಗಿ ಚಿಟಕ್ಲಾರ್ದಂಗೆ ಚೆನ್ನಾಗಿ ಹುರ್ಕೊಂಡು ಅದು ಒಂದು ಬಟ್ಟಲ್ದಾಗ ತೆಗೆದಿಡೋದು. ಅದು ಒಂದು ಪ್ಯಾನಿಗೆ ಒಂದು ಚಮಚ ತುಪ್ಪ ಹಾಕಿ ನಾವೇನು ಪೇಸ್ಟ್ ಮಾಡ್ತೀವಲ್ಲ ಉಳ್ಳಾಗಡ್ಡಿ ಪೇಸ್ಟ್, ಅದನ್ನು ಹಾಕೋದು. ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಹಸಿ ವಾಸ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಾಗ ತುಪ್ಪದಾಗೆಲ್ಲ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋದು. ವಾಸ ಎಲ್ಲನೂ ಹೋಯ್ತು. ನಾವು ಪೇಸ್ಟ್ ಮಾಡಿರೋ ಟಮಾಟೊ ಇರ್ತದಲ್ಲ, ಟಮಾಟೊ ಹಾಕೋದು. ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಟಮಾಟೊ ಹಸಿ ವಾಸ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು 3 ನಿಮಿಷ. ಅದು ಮಿಕ್ಸ್ ಆದ ಬಳಿಕ ಅದಕ್ಕೆ ಅರ್ಶಿಣ ಪುಡಿ, ಲಾಲ್ ಮಸಾಲ, ಜೀರಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಆದ ಬಳಿಕ ಹಸಿ ವಾಸ ಎಲ್ಲನೂ ಹೋಗಬೇಕು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಒಂದು 15 ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅದು ಮಿಕ್ಸ್ ಆಗೋಣ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ 1-2 ಚಮಚ ಖಾರ ಹಾಕಿ, ನಾವು ಇಬ್ಬರಿಗೆ ಮಾಡಾಕತ್ತೀನಿ, ನೀವು ಎಷ್ಟು ಜನಕ್ಕೆ ಮಾಡ್ತೀರಿ ಅಷ್ಟು ನೋಡಿ ಮಾಡಿರಿ. ಖಾರ ಹಾಕಿದ ಬಳಿಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದ ಬಳಿಕ ಒಂದು 5 ನಿಮಿಷ ಮುಚ್ಚಿಡ್ರಿ. ಮುಚ್ಚಿಟ್ಟ ಬಳಿಕ ಒಂದು 5 ನಿಮಿಷ ಆದ ಬಳಿಕ ಎಣ್ಣೆ ಬಿಡ್ತೈತಿ, ಈ ಥರ ನೋಡ್ಬೋದು ಚೆನ್ನಾಗಿ. ಮತ್ತೊಂದು 5 ನಿಮಿಷ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಥರ. ಆಮೇಲೆ ಬಿಸಿನೀರು ಹಾಕಬೇಕು. ಬಿಸಿನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಇನ್ನೊಂದು 5 ನಿಮಿಷ. ಅದು ಮಿಕ್ಸ್ ಆದ ಬಳಿಕ ಒಂದು 5 ನಿಮಿಷ ಮಿಕ್ಸ್ ಆದ ಬಳಿಕ ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಅದು ಮಿಕ್ಸ್ ಆದ ಬಳಿಕ ಇನ್ನೊಂದು 5 ನಿಮಿಷ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ಬಳಿಕ ಮುಚ್ಚಿಡ್ರಿ. ಮುಚ್ಚಿಟ್ಟ ಬಳಿಕ ನೋಡ್ಬೋದು ಯಾವ ಥರ ಎಣ್ಣೆ ಬಿಟ್ಟೈತೆ. ಅದಾದ ಬಳಿಕ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಮೇನ್ ಇಂಪಾರ್ಟೆಂಟ್ ಇರೋದೇ ಚೆಂದಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮಿಕ್ಸ್ ಆದ ಬಳಿಕ ಇನ್ನೊಂದು 2 ಸಲ ಚೆನ್ನಾಗಿ 2 ನಿಮಿಷ 3 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಕುದಿಸಾದ ಬಳಿಕ ನಾವೇನು ಪನ್ನೀರ ವಟಾಣಿ ಮಿಕ್ಸ್ ಮಾಡಿರ್ತೀವಲ್ಲ, ಅದನ್ನ ಹತ್ರ ಮಿಕ್ಸ್ ಮಾಡೋದು ಚೆಂದಾಗಿ. ಎಲ್ಲ ಮಸಾಲ ರೆಡಿ ಮಿಕ್ಸ್ ಆಗಬೇಕು, ಆ ಥರ ಪನ್ನೀರ್ ಮಸಾಲ ಹಾಕಬೇಕು. ಹಾಕಿದ ಬಳಿಕ ಒಂದು ಸ್ವಲ್ಪ ನೀರು ಹಾಕಿ ನಮ್ಗೆ ಯಾವ ಥರ ಬೇಕು, ಗಟ್ಟಾದ್ರೆ ಗಟ್ಟಿ, ಇಲ್ಲ ಸ್ವಲ್ಪ ಅಳಿಸ್ಬೇಕಾದ್ರೆ ಇನ್ನೊಂದು 1-2 ವಾಟಿ ನೀರು ಹಾಕೋದು. ಹಾಕಿ ಒಂದು 5 ನಿಮಿಷ ಮುಚ್ಚಿಡೋದು. ಮುಚ್ಚಿಟ್ಟ ಬಳಿಕ ಈ ಥರ ಪನ್ನೀರ್ ಆಗ್ತೈತಿ ಬಾಜಿ. ನೋಡ್ಬೋದು ನೀವು ಪನ್ನೀರ್ ಯಾವ ಥರ ಆಗಿದೆ ಅಂತ, ಯಾವ ಥರ ಮಸಾಲೆ ಬಿಟ್ಟೈತಿ. ಇದಕ್ಕೆ ಒಂದು ಮೇನ್ ಇಂಪಾರ್ಟೆಂಟ್ ಇರೋದೇ 2 ಚಮಚ ಅದಕ್ಕೆ ಕ್ರೀಮ್ ಹಾಕೋದು. ಚೆನ್ನಾಗಿ ಕ್ರೀಮ್ ಹಾಕಿಸಿಂದ ಮಿಕ್ಸ್ ಮಾಡೋದು ಒಂದು 5 ನಿಮಿಷ. ನಾವು ಯಾವ ಥರ ಮಿಕ್ಸ್ ಮಾಡ್ತೀವೋ ಅದು ಮೇನ್ ಇಂಪಾರ್ಟೆಂಟ್ ಆಗಿರ್ತದೆ ನಮ್ಗೆ. ನೋಡ್ಬೋದು ಯಾವ ಮಿಕ್ಸ್ ಆದ ಬಳಿಕ ಯಾವ ಥರ ಕಾಣ್ತೈತೆ. ನಾವೇನು ಕಾಜು ತುಪ್ಪದಾಗ ಹುರ್ಕೊಂಡಿರ್ತೀವಲ್ಲ, ಆ ಕಾಜು ಆ ಥರ ಹಾಕೋದು. ಅದು ಹಾಕಿ ಆದ ಬಳಿಕ ಒಂದು 5 ನಿಮಿಷ ಕುದಿಯೋಕೆ ಇಡೋದು. ನೋಡ್ಬೋದು ಇನ್ನೊಮ್ಮೆ ಯಾವ ಥರ ಕಾಜು ಪನ್ನೀರ್ ರೆಸಿಪಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಶ್ರುತಿ ಕುಕಿಂಗ್ ಲೈಫ್ ಸ್ಟೈಲ್ ಲಾಂಗ್ ವಿಡಿಯೋ ಪ್ಲೀಸ್ ಸಪೋರ್ಟ್ ಮಾಡಿ. ಕಾಜು ಪನ್ನೀರ್ ರೆಸಿಪಿ.